ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಏನಿದೆ ಆ ಒಂದು ಚಾಪ್ಟರ್ಲಿ ಎರಡನೇ ಕ್ವಶನ್ಸ್ ಬುಕ್ ಪ್ರಾಫಿಟ್ ಮತ್ತೆ ಅಲೌಡ್ ರೆಮ್ಯುನರೇಷನ್ಸ್ ರಿಲೇಟಿಂಗ್ ಟು ಪಾರ್ಟ್ನರ್ಸ್ಗೆ ಸಂಬಂಧಪಟ್ಟಂತೆ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದು ಅನ್ನೋದನ್ನ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಸೊ ಬನ್ನಿ ಕ್ವಶನ್ ನಂಬರ್ 2 ಏನಿದೆ ಅಂತ ಹೇಳಿದ್ರೆ, ಏನ್ ಹೇಳುತ್ತೆ ಅಂತ ಹೇಳಿದ್ರೆ ನೋಡಿ, ಎಕ್ಸ್ ವೈ ಝೆಡ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇನ್ ದಿ ರೇಷಿಯೋ ಆಫ್ 1:2:3. ಸೊ ಅಲ್ಲೇ ಹೇಳ್ತಾ ಇದ್ದಾರೆ ಎಕ್ಸ್ ವೈ ಝೆಡ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಇನ್ ದ ರೇಷಿಯೋ ಆಫ್ 1:2:3 ನಂಗೆ ಶೇರ್ ಮಾಡ್ಕೊಳ್ತಿದಾರಂತೆ. ದಿ ಪ್ರಾಫಿಟ್ ಆಫ್ ದಿ ಫರ್ಮ್ ಡ್ಯೂರಿಂಗ್ ದ ಇಯರ್ 31/3/2022 ನಲ್ಲಿ was rupees 1,31,880 ಆಫ್ಟರ್ ಕನ್ಸಿಡರಿಂಗ್ ದಿ ಫಾಲೋಯಿಂಗ್ ಐಟಮ್ಸ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಆ ಒಂದು XYZ ಪಾರ್ಟ್ನರ್ಶಿಪ್ ಫರ್ಮ್ ಏನಿದೆ ಪ್ರಾಫಿಟ್ ಅನ್ನ ಅರ್ನ್ ಮಾಡಿದ್ದಾರೆ, ದಟ್ ಇಸ್ ಪ್ರಾಫಿಟ್ ಆಫ್ ದಿ ಫರ್ಮ್ ನೆಟ್ ಪ್ರಾಫಿಟ್ ಅರ್ನ್ ಮಾಡಿದ್ದಾರೆ 31/3/2022 ನಲ್ಲಿ ವಾಸ್ rupees 1,31,880 ಇದೆ. ಎಷ್ಟು ಪ್ರಾಫಿಟ್ ಅನ್ನು ಮಾಡಿದ್ದಾರೆ? ದಟ್ ಇಸ್ 1,31,880 ನೆಟ್ ಪ್ರಾಫಿಟ್ ಅನ್ನ ಆ ಒಂದು ವರ್ಷದಲ್ಲಿ ಅರ್ನ್ ಮಾಡಿರೋದು ಅಂತ ಅರ್ಥ. ಆಫ್ಟರ್ ಕನ್ಸಿಡರಿಂಗ್ ದಿ ಫಾಲೋಯಿಂಗ್ ಐಟಮ್ಸ್ ಟು ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಐಟಮ್ಸ್ ಅನ್ನ ಕನ್ಸಿಡರ್ ಮಾಡಿದ ಮೇಲೆ ಅವ್ರಿಗೆ ನೆಟ್ ಪ್ರಾಫಿಟ್ ಬಂದಿರ್ತಕ್ಕಂಥದ್ದು 1,31,880 ರೂಪೀಸ್ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಏನೇನು ಐಟಮ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇದ್ವಂತೆ ಅಂತ ಹೇಳಿದ್ರೆ, ಸ್ಯಾಲರಿ ಟು ಪಾರ್ಟ್ನರ್ಸ್ ಎಕ್ಸ್ಗೆ 1,30,000 ಇದ್ದೆ, ವೈಗೆ 1,20,000 ಸ್ಯಾಲರಿಯನ್ನು ಕೊಡ್ತಾ ಇದ್ದಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 20% ಇದೆಯಂತೆ. ಎಕ್ಸ್ 3,500, ವೈ 14,000, ಝೆಡ್ 10,500 ಇದೆ. ಅದು ಟೋಟಲ್ 20%ಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇರ್ತಕ್ಕಂಥದ್ದು. ಸೊ ಎಕ್ಸ್ 3,500 ಇದೆ, ವೈ 14 ಇದೆ, ಝೆಡ್ ಬಂದು 10,500 ಇದೆ. ಕಮಿಷನ್ ಟು ಪಾರ್ಟ್ನರ್ಸ್ ಕೊಟ್ಟಿದ್ದಾರೆ. ಎಕ್ಸ್ 5,000 ಇದೆ, ವೈ 12,500 ಇದೆ, ಝೆಡ್ 17,500 ಇದೆ. ನಮ್ಗೆ ಹೇಳಿದ್ದಾರೆ ಕಾಂಪ್ಯೂಟ್ ಅಲೋವಬಲ್ ರೆಮ್ಯುನರೇಷನ್ ಟು ದಿ ಪಾರ್ಟ್ನರ್ಸ್. ನೋಡಿ, ಅಲೋವಬಲ್ ರೆಮ್ಯುನರೇಷನ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ. ನಾವು ಅಲೋವಬಲ್ ರೆಮ್ಯುನರೇಷನ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಕ್ವಶನ್ ಅಲ್ಲಿ ಬುಕ್ ಪ್ರಾಫಿಟ್ ಅಂತ ಕ್ವಶನ್ ಅಲ್ಲಿ ಕೊಟ್ಟಿರ್ಬೇಕು, ಸರಿನಾ? ಬುಕ್ ಪ್ರಾಫಿಟ್ ಕ್ವಶನ್ ಅಲ್ಲಿ ಎಲ್ಲಾದ್ರೂ ಕೊಟ್ಟಿದಾರಾ? ಇಲ್ಲ. ಬುಕ್ ಪ್ರಾಫಿಟ್ ಕೊಟ್ಟಿಲ್ಲ ಅಂದ್ರೆ ಫಸ್ಟ್ ನೀವು ಬುಕ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಬುಕ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಅಲೋವಬಲ್ ರೆಮ್ಯುನರೇಷನ್ಸ್ ಅನ್ನ ಮಾಡ್ಬೋದು. ಸೊ ಹಾಗಾಗಿ ಫಸ್ಟ್ ನೀವು ಬುಕ್ ಪ್ರಾಫಿಟ್ ಅನ್ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು, ಯಾವ ತರ ಆನ್ಸರ್ಸ್ ಮಾಡಬೇಕು ಅಂತ ಹೇಳಿದ್ರೆ, ನೋಡಿ, ಫಸ್ಟ್ ನೀವು ಅಲೋಬಲ್ ರೆಮ್ಯುನರೇಷನ್ ಮಾಡಬೇಕು ಅಂದ್ರೆ ಬುಕ್ ಪ್ರಾಫಿಟ್ ಮಾಡಲೇಬೇಕು. ಸೊ ಬುಕ್ ಪ್ರಾಫಿಟ್ ನ ಯಾವ ತರ ಹಾಕೋಬೇಕು, ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ತರ ಕಾಲಮ್ಸ್ ಹಾಕೊಳ್ಳಿ. ಕಾಂಪಿಟೇಷನ್ ಆಫ್ ಬುಕ್ ಪ್ರಾಫಿಟ್, ಪರ್ಟಿಕ್ಯುಲರ್ಸ್, ಒಂದು ಇನ್ನರ್ ಕಾಲಮ್ ಅಮೌಂಟ್, ಒಂದು ಔಟರ್ ಕಾಲಮ್ ಅಮೌಂಟ್. ನೋಡಿ, ಬುಕ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ನೀವು ಫಸ್ಟ್ ಏನ್ ತಗೋಬೇಕಪ್ಪ ಅಂದ್ರೆ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ನೆಟ್ ಪ್ರಾಫಿಟ್ ಅನ್ನ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ. ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಕಾರ ಪ್ರಾಫಿಟ್ ಎಷ್ಟಿದೆಯಂತೆ ನೆಟ್ ಪ್ರಾಫಿಟ್. ಸೊ ಅವ್ರು ಇಲ್ಲೇ ಹೇಳಿದ್ದಾರೆ ನೋಡಿ, ಪ್ರಾಫಿಟ್ ಆಫ್ ದಿ ಫರ್ಮ್ ಎಷ್ಟು ಪ್ರಾಫಿಟ್ ಅನ್ನ ಅರ್ನ್ ಮಾಡ್ತಾ ಇರೋದಂತೆ. ಸೊ ಆ ಒಂದು ವರ್ಷದಲ್ಲಿ 1,31,880 ರೂಪೀಸ್ ಏನ್ ಅರ್ನ್ ಮಾಡ್ತಾ ಇದೆ. ದಿಸ್ ಇಸ್ ಪ್ರಾಫಿಟ್ ವಿಚ್ ಇಸ್ ಗಿವನ್ ಇನ್ ದಿ ಪ್ರಾಬ್ಲಮ್. ಸೊ ನೀವು ಡೈರೆಕ್ಟ್ ಆಗಿ ಫಸ್ಟ್ ನೀವು ಬುಕ್ ಪ್ರಾಫಿಟ್ ಮಾಡ್ಬೇಕಾದ್ರೆ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಕಾರ ಎಷ್ಟಿರುತ್ತೆ ಅದನ್ನ ತಗೊಳ್ಳಿ. ದಟ್ ಈಸ್ 1,31,880 ನಮಗೆ ಬುಕ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಈ ಬುಕ್ ಪ್ರಾಫಿಟ್ಗೆ ನೀವೇನ್ ಮಾಡಬೇಕು ಅಂದ್ರೆ ಏನ್ ಆಡ್ ಮಾಡಬೇಕು ಅಂದ್ರೆ ಇನ್ ಅಡ್ಮಿಸಬಲ್ ಐಟಮ್ಸ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನ್ ಕೊಟ್ಟಿರ್ತಾರೆ ದಟ್ ಈಸ್ ಆಡ್. ಅಥವಾ ಬಿಸ್ನೆಸ್ ಇನ್ಕಮ್ ಅನ್ನ ಯಾವ್ದು ಕ್ರೆಡಿಟ್ ಮಾಡಿಲ್ಲ ಅಂತ ಹೇಳಿದ್ರೆ, ಅಥವಾ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಅಥವಾ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ರೆ, ಅಥವಾ ರೆಮ್ಯುನರೇಷನ್ ಪೇಡ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಕೊಟ್ಟಿದ್ರೆ ಇಷ್ಟನ್ನು ನೀವು ಆಡ್ ಮಾಡಬೇಕು. ಕ್ವಶನ್ ಅಲ್ಲಿ ಏನೇನಿದೆ ಅದ್ರ ಪ್ರಕಾರ ನೋಡ್ತಾ ಹೋಗೋಣ. ನೋಡಿ, ಸ್ಯಾಲರಿ ಟು ಪಾರ್ಟ್ನರ್ಸ್ ಕೊಟ್ಟಿದ್ದಾರೆ ಅಲ್ವಾ? ಸ್ಯಾಲರಿ ಟು ಪಾರ್ಟ್ನರ್ಸ್ಗೆ ಸ್ಯಾಲರಿ ಕೊಡ್ತಾ ಇರೋದು. ಸೊ ಅಂದ್ರೆ ರೆಮ್ಯುನರೇಷನ್, ಅದು ರೆಮ್ಯುನರೇಷನ್ಸ್ ಇನ್ಕ್ಲೂಡ್ಸ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಅಂತ ಕರಿತೀವಿ. ಸೊ ಪಾರ್ಟ್ನರ್ಸ್ಗೆ ರೆಮ್ಯುನರೇಷನ್ಸ್ ಅನ್ನ ಕೊಡ್ತಾರೆ. ಆ ರೆಮ್ಯುನರೇಷನ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಸ್ಯಾಲರಿ, ಬೋನಸ್, ಕಮಿಷನ್. ಈ ಮೂರು ಕ್ವಶನ್ಸ್ ಅಲ್ಲಿ ಇದ್ರೆ ನೀವು ಆ ಮೂರನ್ನು ಕೂಡ ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ನೀವೇನ್ ಮಾಡಿ, ಆಡ್ ಸ್ಯಾಲರಿ ಕೊಟ್ಟಿದ್ದಾರೆ, ದಟ್ ಈಸ್ ಪಾರ್ಟ್ ಆಫ್ ರೆಮ್ಯುನರೇಷನ್ಸ್ ಆಗಿರೋದ್ರಿಂದ.
ಸೊ ನಾವು ಸ್ಯಾಲರಿನ ಆಡ್ ಮಾಡಬೇಕು. ಸ್ಯಾಲರಿ ಟು ಪಾರ್ಟ್ನರ್ಸ್. ಸ್ಯಾಲರಿ ಟು ಪಾರ್ಟ್ನರ್ಸ್. ಯಾರ್ಯಾರು ಪಾರ್ಟ್ನರ್ಸ್ ಅಂದ್ರೆ ಪಾರ್ಟ್ನರ್ ನೇಮ್ ಕೊಟ್ಟಿದ್ದಾರೆ. ಎಕ್ಸ್ಗೆ 1,30,000 ಸ್ಯಾಲರಿ ಅಂತ, ದಟ್ ಇಸ್ 1,30,000 ಇನ್ನರ್ ಕಾಲಮ್ ಅಲ್ಲಿ ಹಾಕೊಳ್ತೀನಿ. ಅಟ್ ದಿ ಸೇಮ್ ಟೈಮ್ ವೈ ಎಕ್ಸ್ಗೆ 30,000, ವೈಗೆ ಬಂದು 1,20,000 ಇದೆ. 1,20,000. ದಿಸ್ ಇಸ್ ಸ್ಯಾಲರಿ. ಸ್ಯಾಲರಿ ರೆಮ್ಯುನರೇಷನ್ಸ್ ಅಲ್ಲಿ ಸ್ಯಾಲರಿನೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಹಾಗಾಗಿ ನೀವು ಯಾವುದೇ ವರ್ಕಿಂಗ್ ಪಾರ್ಟ್ನರ್ದು ಸ್ಯಾಲರಿ ಕೊಟ್ಟಿದ್ದಾರೆ, ಬೋನಸ್ ಕೊಟ್ಟಿದ್ದಾರೆ, ಕಮಿಷನ್ಸ್ ಕೊಟ್ಟಿದ್ದಾರೆ ಅಂದ್ರೆ ನೀವು ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡಲೇಬೇಕು. ಇಲ್ಲಿ ಸ್ಯಾಲರಿ ಕೊಟ್ಟಿದ್ದಾರೆ, ಇಬ್ರು ಪಾರ್ಟ್ನರ್ಸ್ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೇನಿದೆ, ಎರಡನೇ ಪಾಯಿಂಟ್ ಬಂದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಬಿಟ್ಟಿದ್ದಾರೆ. ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು? 20% ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 20%ಗೆ ಅವ್ರು ಇಂಟ್ರೆಸ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಎಕ್ಸ್ 3,500 ಇದೆ, ವೈ 14,000 ಇದೆ, ಝೆಡ್ 10,500 ಇದೆ. ಸೊ ನಾವು ತಗೋಬೇಕಾದ್ರೆ ನಿಮಗೆ ಗೊತ್ತಿರಬೇಕು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ತಗೋಬೇಕು ಅಂದ್ರೆ ಅಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ನೀವು ತಗೋಬೇಕಾದ್ರೆ ಒಂದು ಸಲ ನಿಮಗೆ ಲಿಮಿಟ್ ಗೊತ್ತಿರಬೇಕು. ಲಿಮಿಟ್ ಎಷ್ಟಪ್ಪ ಅಂದ್ರೆ 12% ಇಸ್ ಅ ಲಿಮಿಟ್. ಸೊ ನೀವು ತಗೋಬೇಕಾದ್ರೆ 12% ಅಷ್ಟೇ ಲಿಮಿಟ್ ಇರೋದು. ಸೊ ಎಕ್ಸಸ್ ಏನಿದೆ, 12%ಗಿಂತ ಜಾಸ್ತಿ ಎಕ್ಸಸ್ ಏನು ಚಾರ್ಜ್ ಮಾಡಿದ್ದೇನೆ ಅದನ್ನೆಲ್ಲ ನೀವು ಆಡ್ ಮಾಡಬೇಕು. ನೋಡಿ, ಲಿಮಿಟ್ ಇರೋದು 12% ಅಷ್ಟೇ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಬಟ್ ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ? 20% ಇರೋದು. ಸೊ ಇದು ಕ್ವಶನ್ ಅಲ್ಲಿ ಇರೋದಿಲ್ಲ. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಪ್ಪ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದ್ರೆ 12%. ಎಕ್ಸಸ್ ಆಫ್ 12% ಏನೇ ಇದ್ರೂ ಕೂಡ ನೀವು ಆಡ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಟೋಟಲ್ ಇರೋದು 12%, ಮ್ಯಾಕ್ಸಿಮಮ್ ಲಿಮಿಟ್ ಇರೋದು 12%. ಬಟ್ ಕ್ವಶನ್ ಅಲ್ಲಿ ಕೊಟ್ಟಿರೋದು ಎಷ್ಟು? 20% ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ 20% ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ಎಕ್ಸಸ್ ಇದೆ? ಮ್ಯಾಕ್ಸಿಮಮ್ ಲಿಮಿಟ್ 12%ಗೆ ಕಂಪೇರ್ ಮಾಡಿದ್ರೆ 8% ಎಕ್ಸಸ್ ಇದೆ. ಸೊ ಹಾಗಾಗಿ ನೀವು ಎಕ್ಸಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನಿದೆ, ಲಿಮಿಟ್ ಗಿನ್ನ ಜಾಸ್ತಿ ಇರೋದನ್ನ ನೀವು ಆಡ್ ಮಾಡಬೇಕು. ಬಟ್ ಇಲ್ಲಿ ಆಡ್ ಮಾಡ್ಬೇಕಾದ್ರೆ ನೋಡಿ, ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕು. ಎಕ್ಸ್ದು ಅವ್ರು ಕೊಟ್ಬಿಟ್ಟಿದ್ದಾರೆ. ಎಕ್ಸ್ದು ಟೋಟಲ್ ಇರೋದು ಎಷ್ಟಪ್ಪ ಅಂದ್ರೆ 3,500 ಎಕ್ಸ್ ಕೊಟ್ಟಿದ್ದಾರೆ. 3,500 ಎಕ್ಸ್ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ. ಬಟ್ ಎಷ್ಟಿರೋದಪ್ಪ ಇದು ಅಂತ ಹೇಳಿದ್ರೆ 20% ಇರೋದು. ನಾವು ತಗೋಬೇಕಾಗಿರೋದು ಓನ್ಲಿ ಎಕ್ಸಸ್ ಪರ್ಸೆಂಟೇಜ್ ಮಾತ್ರ ತಗೋಬೇಕು. ಎಕ್ಸಸ್ ಅಂದ್ರೆ ಲಿಮಿಟ್ ಇರೋದು ಅಪ್ ಟು 12% ಲಿಮಿಟ್ ಇರೋದು. ಸೊ ಇವ್ರು 20% ಚಾರ್ಜ್ ಮಾಡಿದ್ದಾರೆ ಅಂದ್ರೆ 8% ಜಾಸ್ತಿ ಚಾರ್ಜ್ ಮಾಡಿದ್ದಾರೆ. ಸೊ ಎಕ್ಸಸ್ ಏನಿದೆ ಅದನ್ನ ನಾವು ತಗೋಬೇಕಾಗುತ್ತೆ. ಸೊ ಔಟ್ ಆಫ್ 3,500 ಅಲ್ಲಿ ಇಂಟು ನೀವು ಏನ್ ಮಾಡಬೇಕು ಅಂದ್ರೆ 8/20 ತಗೋಬೇಕು. ಇದು ಪಾರ್ಟ್ನರ್ ಎಕ್ಸ್ಗೆ ಇರ್ತಕ್ಕಂಥದ್ದು. ಟೋಟಲ್ ಇರೋದು 3,500 ಇದೆ. ಈ 3,500 ಅಲ್ಲಿ ಎಕ್ಸಸ್ 8% ಇದೆ. ನೀವು ಪರ್ಸೆಂಟ್ ಅಂತ ಮಾಡ್ಕೋಬೇಡಿ. 8/, ಎಷ್ಟು ಇಲ್ಲಿರೋದು ಟೋಟಲ್ 20 ಇದೆ. ಆ 8/20 ತಗೊಳ್ಳಿ. ಈಗ ಎಷ್ಟು ಬರುತ್ತೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಂಡ್ರೆ ನೋಡಿದ್ರೆ ನಿಮಗೆ 1,400 ಸಿಗುತ್ತೆ. 1,400 ಇದು ಎಕ್ಸ್. ಅದೇ ತರ ನೀವೇನ್ ಮಾಡಬೇಕು ಅಂದ್ರೆ ನೆಕ್ಸ್ಟ್ ವೈಗೆ ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕು. ವೈಗೆ ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ ಅಂದ್ರೆ ವೈದ್ ಎಷ್ಟಿದೆ ಅಂದ್ರೆ 14,000 ವೈಗೆ ಕೊಟ್ಟಿದ್ದಾರೆ. ಸೊ ಅದು 20%ಗೆ 14,000. ಸೊ ನಾನು ಲಿಮಿಟ್ ಎಕ್ಸಸ್ ಲಿಮಿಟ್ ಇರೋದು ನನಗೆ 12% ಲಿಮಿಟ್ ಇದೆ. ಎಕ್ಸಸ್ ಬಂದು 8% ಮಾತ್ರ ಇದೆ. ಸೊ 8/20. ಸೊ ಇದು 20% ಮಾಡ್ಕೋಬೇಡಿ. ಜಸ್ಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅದು 20 ಅಂತ ಅಷ್ಟು ಮಾತ್ರ ತಗೊಳ್ಳಿ. 12%ಗಿನ ಜಾಸ್ತಿ ಎಷ್ಟೇ ಇದ್ರು ನೀವು ಡಿಫ್ರೆನ್ಸ್ ಅನ್ನೇ ತಗೋಬೇಕು. ಡಿನಾಮಿನೇಟರ್ಗೆ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ನೋಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 14,000 ಇಂಟು 8/100 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂದ್ರೆ 5,600 ವೈಗೆ ಸಿಗುತ್ತೆ. ಸೊ ಇನ್ನ ಯಾರು ಪಾರ್ಟ್ನರ್ಸ್ ಇದ್ದಾರೆ? ಝೆಡ್ ಇದ್ದಾರೆ. ಝೆಡ್ಗೆ ಎಷ್ಟು ಚಾರ್ಜ್ ಮಾಡಿದಾರಂತೆ? 10,500 ಚಾರ್ಜ್ ಮಾಡಿದ್ದಾರೆ. ಇಂಟು 8/20 ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 4,200 ಸಿಗುತ್ತೆ. ಸೊ ಇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 20% ಇರೋದು. ಬಟ್ ನಿಮಗೆ ಗೊತ್ತಿರಬೇಕು ಮ್ಯಾಕ್ಸಿಮಮ್ ಲಿಮಿಟ್ 12% ಇರೋದು. ಇನ್ನು ಡಿಫರೆನ್ಸ್ ಏನಿರುತ್ತೆ ಅದು ಎಕ್ಸಸ್ ಅಂತ ಕರಿತೀವಿ. ಸೊ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇಲ್ಲಿ ಕೊಟ್ಟಿರೋ ಅಮೌಂಟ್ಗೆ ಎಕ್ಸಸ್ 8%, 8/20% ಮಾಡ್ಕೋಬೇಕು. ಸೊ ಅವಾಗ ನಿಮಗೆ 1,400, 5,600 ವೈ, 4,200 ಝೆಡ್ಗೆ ಸಿಗುತ್ತೆ. ಇನ್ನೇನಿದೆ ಕ್ವಶನ್ಸ್? ಇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಗೆ ಇರ್ತಕ್ಕಂಥದ್ದು. ಈಗ ನೀವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ನೀವು ಮಾಡಬೇಕಾಗುತ್ತೆ. ಕ್ವಶನ್ಸ್ ಅಲ್ಲಿ ಅಂತ ಹೇಳಿದ್ರೆ ಕಮಿಷನ್ ಟು ಪಾರ್ಟ್ನರ್ಸ್ ಕೊಟ್ಟಿದ್ದಾರೆ. ದಟ್ ಇಸ್ ಕಮಿಷನ್ ಟು ಪಾರ್ಟ್ನರ್ಸ್. ಕಮಿಷನ್ ಟು ಪಾರ್ಟ್ನರ್ಸ್.
ಸೊ ನೋಡಿ ಕಮಿಷನ್ಸ್ ಕೊಟ್ಟಿದ್ದಾರೆ, ಕಮಿಷನ್ ಕೂಡ ರೆಮ್ಯುನರೇಷನ್ಸ್ ಎಲ್ಲ ಬರೋದು, ನೀವು ಕಮಿಷನ್ ಆಡ್ ಮಾಡಬೇಕು. ಸೊ ಎಲ್ಲಾ ಪಾರ್ಟ್ನರ್ದು ಕೊಟ್ಟಿದ್ದಾರೆ, ಯಾವ್ಯಾವ ಪಾರ್ಟ್ನರ್ದು ಎಷ್ಟೆಷ್ಟಿದೆ ಅಂತ ಹೇಳಿದ್ರೆ ಎಕ್ಸ್ 5000 ಕೊಟ್ಟಿದ್ದಾರೆ, ಎಕ್ಸ್ 5000. ದೆನ್ ವೈ ಬಂದು ಪಾರ್ಟ್ನರ್ ವೈ ಬಂದು 12500 ಇದೆ ಕಮಿಷನ್. ದೆನ್ ಝೆಡ್ ಬಂದು ಝೆಡ್ ಪಾರ್ಟ್ನರ್ ಬಂದು 17500 ಇದೆ, 17500 ಇದೆ. ಸೊ ಇದು ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ನೆಟ್ ಪ್ರಾಫಿಟ್ಗೆ ಆಡ್ ಸ್ಯಾಲರಿ ಪೇ ಟು ವರ್ಕಿಂಗ್ ಪಾರ್ಟ್ನರ್ಸ್, ಕಮಿಷನ್ ಪೇ ಟು ವರ್ಕಿಂಗ್ ಪಾರ್ಟ್ನರ್ಸ್, ಬೋನಸ್ ಟು ವರ್ಕಿಂಗ್ ಪಾರ್ಟ್ನರ್ಸ್, ಆಸ್ ವೆಲ್ ಆಸ್ ಆಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸಸ್ ಅಟ್ 12%. 12% ಗಿನ್ನ ಜಾಸ್ತಿ ಇರೋದನ್ನ ನೀವು ಆಡ್ ಮಾಡಬೇಕಾಗುತ್ತೆ. ಸೊ ಎಷ್ಟು ನಾವು ಆಡ್ ಮಾಡಿಕೊಂಡು ಟೋಟಲ್ ಮಾಡಿಕೊಂಡು ಔಟರ್ ಕಾಲಮ್ ಅಲ್ಲಿ ಹಾಕೊಳ್ತೀನಿ ಅಂತ ಹೇಳಿದ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಎಷ್ಟು ನೀವು ಔಟರ್ ಕಾಲಮ್ ಅಲ್ಲಿ ತಗೊಂಡ್ರೆ ಸೊ ನಮ್ಗೆ ಈಗ ನಾನು ಇಷ್ಟನ್ನು ಕೂಡ ಆಡ್ ಮಾಡಿದ್ರೆ ಬರೋದು ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 2,96,200 ನಮ್ಗೆ ಸಿಗುತ್ತೆ. ಸೊ ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಇವೆರಡನ್ನು ಆಡ್ ಮಾಡಿ, 2,96,200 ಪ್ಲಸ್ 1,31,880 ಎರಡು ಆಡ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ದಿಸ್ ಈಸ್ ಕಾಲ್ಡ್ 4,28,080 rupees ನಮ್ಗೆ ಸಿಗುತ್ತೆ. 8,880 ನಮ್ಗೆ ಸಿಗುತ್ತೆ. ಸೊ ಇದನ್ನ ನೀವೇನಂತ ಕರಿಬೇಕು ಅಂದ್ರೆ ಬುಕ್ ಪ್ರಾಫಿಟ್. ದಿಸ್ ಇಸ್ ಬುಕ್ ಪ್ರಾಫಿಟ್. ಇದನ್ನ ನಾವು ಬುಕ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಈ ಬುಕ್ ಪ್ರಾಫಿಟ್ ಅಲ್ಲಿ ನೀವು ಏನ್ ಲೆಸ್ ಮಾಡಬೇಕು ಅಂದ್ರೆ ಅಲೌಡ್ ರೆಮ್ಯುನರೇಷನ್. ಅಲೌಡ್ ರೆಮ್ಯುನರೇಷನ್ ಅಲೌಡ್ ರೆಮ್ಯುನರೇಷನ್ ನ ನೀವು ಲೆಸ್ ಮಾಡಬೇಕು. ಸೊ ನೋಡಿ ಅಲೌಡ್ ರೆಮ್ಯುನರೇಷನ್ಸ್ ಕೊಟ್ಟಿಲ್ಲ, ನಮ್ಗೆ ಹೇಳಿರೋದು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಕಾಂಪ್ಯೂಟ್ ಮಾಡಿ ಅಲೋವಬಲ್ ರೆಮ್ಯುನರೇಷನ್ ಎಷ್ಟು ಬರುತ್ತೆ ಅಂತ. ಸೊ ಈ ರೆಮ್ಯುನರೇಷನ್ಸ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಅಲೋವಬಲ್ ರೆಮ್ಯುನರೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ಈ ತರ ಕಾಲಮ್ ಹಾಕೊಳ್ಳಿ, ಒಂದು ಪರ್ಟಿಕ್ಯುಲರ್ಸ್, ಒಂದು ಇನ್ನರ್ ಮತ್ತೆ ಔಟರ್ ಕಾಲಮ್ ಹಾಕೊಳ್ಳಿ. ನೋಡಿ ಫಸ್ಟ್ ನೀವು ಅಲೋವಬಲ್ ರೆಮ್ಯುನರೇಷನ್ಸ್ ಅನ್ನ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಗೊತ್ತಿರಬೇಕು ಮ್ಯಾಕ್ಸಿಮಮ್ ಲಿಮಿಟ್ ಅಥವಾ ಸ್ಟ್ಯಾಟ್ಯುಟರಿ ಲಿಮಿಟ್ ಅಂತ ಕರಿತೀವಿ. ಸೊ ಅಲೋಬಲ್ ರೆಮ್ಯುನರೇಷನ್ಗೆ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿದೆಯಪ್ಪ ಅಂದ್ರೆ 1,50,000 ಇಸ್ ಮ್ಯಾಕ್ಸಿಮಮ್ ಲಿಮಿಟ್ ಅಥವಾ ಸ್ಟ್ಯಾಟ್ಯುಟರಿ ಲಿಮಿಟ್ ಅಂತ ಕರಿತೀವಿ. ಈ ಅಮೌಂಟ್ ಮ್ಯಾಕ್ಸಿಮಮ್ ಲಿಮಿಟ್ ಕ್ವಶನ್ ಅಲ್ಲಿ ಎಲ್ಲೂ ಇರೋದಿಲ್ಲ, ನಿಮಗೆ ಗೊತ್ತಿರಬೇಕು. ಅಸೆಸ್ಮೆಂಟ್ ಆಫ್ ಫಾರ್ಮ್ ಅಲ್ಲಿ ಬುಕ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡ್ತಿದ್ರ ಅಥವಾ ಅಲೋಬಲ್ ರೆಮ್ಯುನರೇಷನ್ಸ್ ನ ಮಾಡ್ತಾ ಇದ್ರ ಅಂದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಅಥವಾ ಸ್ಟ್ಯಾಟ್ಯುಟರಿ ಲಿಮಿಟ್ 1,50,000 ಇರುತ್ತೆ. ಈ ಅಮೌಂಟ್ ಅಥವಾ ನೀವೇನ್ ಮಾಡ್ಬೇಕು ಅಂದ್ರೆ ಆರ್. ಸೊ ನೋಡಿ ಈ ಮ್ಯಾಕ್ಸಿಮಮ್ ಲಿಮಿಟ್ ಅನ್ನ ಫಸ್ಟ್ ತಗೋಬೇಕು, ಅದ್ರ ಜೊತೆಗೆ ನೀವು ಇನ್ನೇನ್ ಮಾಡ್ಬೇಕು ಅಂದ್ರೆ ಆರ್ ಈ ಒಂದು ಬುಕ್ ಪ್ರಾಫಿಟ್ ಏನ್ ಬಂದಿರುತ್ತಲ್ವಾ, ದಿಸ್ ಇಸ್ ಬುಕ್ ಪ್ರಾಫಿಟ್ ಏನಿದೆ, ಈ ಬುಕ್ ಪ್ರಾಫಿಟ್ ಅಲ್ಲಿ ಬುಕ್ ಪ್ರಾಫಿಟ್ ಎಷ್ಟೇ ಬರಲಿ, ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಅಪ್ ಟು ಈ ಬುಕ್ ಪ್ರಾಫಿಟ್ ಅಲ್ಲಿ ಅಪ್ ಟು 3,90,000 ಕೊಡಬೇಕು. ಅಪ್ ಟು 3,00,000 rupees ನೀವು 90% ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಯಾವ್ದ್ರ ಮೇಲೆ? ಈ ಬುಕ್ ಪ್ರಾಫಿಟ್ ನಿಮ್ಗೆ ಎಷ್ಟು ಬಂದಿರುತ್ತಲ್ವಾ, ಪ್ರಾಬ್ಲಮ್ ಅಲ್ಲಿ ಏನಾದ್ರು ಕೊಡ್ಲಿ, ಬುಕ್ ಪ್ರಾಫಿಟ್ ಏನ್ ಬಂದಿರುತ್ತೆ ಅದ್ರ ಮೇಲೆ ನೀವು ಆ ಬುಕ್ ಪ್ರಾಫಿಟ್ ಅಲ್ಲಿ ಅಪ್ ಟು 3,00,000 ವರೆಗೂ ನೀವು 90% ಅನ್ನೇ ಕೊಡಬೇಕು. ಅಂದ್ರೆ ಅಪ್ ಟು 3,90,000 ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 3,00,000 ಇಂಟು 90% ಮಾಡಿದ್ರೆ ನನಗೆ 2,70,000 ಕಾಮನ್ ಆಗಿ ಬರುತ್ತೆ. ಇದು ಕ್ವಶನ್ ಅಲ್ಲಿ ಇರೋದಿಲ್ಲ, ನಿಮಗೆ ಗೊತ್ತಿರಬೇಕು. ಅಪ್ ಟು 3,00,000 ಬುಕ್ ಪ್ರಾಫಿಟ್ ಅಲ್ಲಿ ಎಷ್ಟಾದ್ರೂ ಬರಲಿ ಅಪ್ ಟು 3,00,000 90% ಕೊಡಬೇಕು. ಇನ್ನ ಬ್ಯಾಲೆನ್ಸ್ ಏನಿರುತ್ತಲ್ವಾ, ಬ್ಯಾಲೆನ್ಸ್ ಈ ಬುಕ್ ಪ್ರಾಫಿಟ್ ಇರೋದು ನನ್ನ ಹತ್ರ 4,28,880 rupees ಇದೆ. ಅಪ್ ಟು 3,00,000 ನಾನು 90% ಕೊಟ್ಟಿದ್ದೀನಿ ಅಂದ್ರೆ ಇನ್ನ ಬ್ಯಾಲೆನ್ಸ್ ಬುಕ್ ಪ್ರಾಫಿಟ್ ಎಷ್ಟು ಉಳ್ಕೊಂಡಿರುತ್ತೆ? ಸೊ ದಟ್ ಈಸ್ ಅ ಬ್ಯಾಲೆನ್ಸ್ ಬುಕ್ ಪ್ರಾಫಿಟ್. ಎಷ್ಟು ಉಳ್ಕೊಂಡಿದೆಯಪ್ಪ ಇನ್ನ? ಸೊ 3,00,000 ವರೆಗೂ ನಾನು 90% ಕೊಟ್ರೆ ಇನ್ನ ನನ್ನ ಹತ್ರ 1,28,080 rupees ಉಳ್ಕೊಂಡಿದೆ. ಇದಕ್ಕೆ ನಾನು ಏನ್ ಮಾಡ್ಬೇಕು ಅಂದ್ರೆ 60% ಅನ್ನ ಕೊಡಬೇಕು. ಅಪ್ ಟು 3,00,000 ವರೆಗೂ ನೀವು ಬುಕ್ ಪ್ರಾಫಿಟ್ ಎಷ್ಟಾದ್ರೂ ಬರಲಿ ಅಪ್ ಟು 3,00,000 90% ಕೊಡಿ. ಇನ್ನು ಬ್ಯಾಲೆನ್ಸ್ ಬುಕ್ ಪ್ರಾಫಿಟ್ ಅಲ್ಲಿ 3,00,000 ನೀವು 90% ಕೊಟ್ರೆ ಇನ್ನು ಬ್ಯಾಲೆನ್ಸ್ ಎಷ್ಟು ಅಮೌಂಟ್ ಉಳ್ಕೊಂಡಿರುತ್ತಲ್ವಾ ಅದಕ್ಕೆ ನೀವು 60% ಅನ್ನ ಕೊಡಬೇಕು. ಈಗ 4,28,080 ನಲ್ಲಿ ನಾನು 3,00,000 90% ಕೊಟ್ರೆ ಇನ್ನು ಬ್ಯಾಲೆನ್ಸ್ 1,28,060 ಅನ್ನ ನಾನು 60% ಅನ್ನ ಕೊಡಬೇಕಾಗುತ್ತೆ. ಈಗ ನಾನು 60% ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಂಡ್ರೆ ಸೊ 1,28,080 rupees ಇಂಟು 60% ಮಾಡ್ಕೊಂಡ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 76,000
848 ನಮಗೆ ಸಿಗುತ್ತೆ. 76,848 ಸಿಗುತ್ತೆ. ಈಗ ನೀವೇನ್ ಮಾಡಿ ಅಂದ್ರೆ ಇವೆರಡನ್ನು ಆಡ್ ಮಾಡ್ಕೊಳ್ಳಿ. 76,848 ಪ್ಲಸ್ 2,70,000 ಎರಡು ಆಡ್ ಮಾಡ್ಕೊಂಡ್ರೆ ಸೊ ನಿಮ್ಗೆ ಟೋಟಲ್ ಎಷ್ಟು ಬರುತ್ತೆ ಅಂದ್ರೆ 3,46,848 ನಿಮ್ಗೆ ಸಿಗುತ್ತೆ. ಇದು ಟೋಟಲ್ ಮಾಡ್ಕೋಬೇಕು ನೀವು ಇವೆರಡನ್ನು. ಸೊ ಇವೆರಡನ್ನು ಟೋಟಲ್ ಮಾಡ್ಕೊಳ್ಳಿ. 3,46,848 ನಮ್ಗೆ ಸಿಗುತ್ತೆ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ ತಗೊಂಡಿರೋ ಅಮೌಂಟ್ ಅಲ್ಲಿ 1,50,000 ಮತ್ತೆ 3,46,850 ಕಂಪೇರ್ ಮಾಡಿ ಇವೆರಡರಲ್ಲಿ ಯಾವ್ದು ಜಾಸ್ತಿ ಇರುತ್ತೆ. ಸೊ ವಿಚ್ ಎವರ್ ಈಸ್ ಹೈಯರ್ ಆ ಅಮೌಂಟ್ ಅನ್ನ ನೀವು ತಗೋಬೇಕು. ದಟ್ ಈಸ್ ವಿಚ್ ಎವರ್ ಇವೆರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್ ಯಾವ್ದು ಜಾಸ್ತಿ ಇದೆಯಪ್ಪ, 3,46,848 ಇದೆ. ಸೊ 3,46,848 ನಾನು ಹೈಯರ್ ಅನ್ನ ತಗೊಂಡೆ. ಈ ತರನೇ ಮಾಡ್ಕೋಬೇಕು. ಫಸ್ಟ್ ಮ್ಯಾಕ್ಸಿಮಮ್ 1,50,000 ತಗೊಳ್ಳಿ. ಅದಾದ್ಮೇಲೆ ಬುಕ್ ಪ್ರಾಫಿಟ್ ಎಷ್ಟು ಬಂದಿರುತ್ತೋ ಅಪ್ ಟು 3,90% ಕೊಡಿ. ಇನ್ನು ಉಳಿಕೆ ಅಮೌಂಟ್ ಏನಿರುತ್ತೆ ಅದಕ್ಕೆ 60% ಕೊಡಿ. ಸೊ ಎರಡು ಇನ್ನರ್ ಕಾಲಮ್ ಅಲ್ಲಿ ಟೋಟಲ್ ಮಾಡ್ಕೊಂಡು ಔಟರ್ ಕಾಲಮ್ ಅಲ್ಲಿ ಹಾಕೊಳ್ಳಿ. ಸೊ ಅವಾಗ ಕಂಪೇರ್ ಮಾಡಿ ಮ್ಯಾಕ್ಸಿಮಮ್ ಲಿಮಿಟ್ ಮತ್ತೆ ಬುಕ್ ಪ್ರಾಫಿಟ್ ಮೇಲೆ 90 + 60 ಆಡ್ ಮಾಡಿದಾಗ ಟೋಟಲ್ ಏನಿದೆ ಅವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ ಅದನ್ನ ನೀವು ತಗೋಬೇಕು. ಈಗ ನೀವು ವಿಚ್ ಎವರ್ ಈಸ್ ಹೈಯರ್ ಏನ್ ತಗೊಂಡಿದ್ದೀರಾ ಆ ಅಮೌಂಟ್ ತಗೊಂಡಾದ್ಮೇಲೆ ನೀವು ಇದ್ರ ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಆಕ್ಚುಯಲ್ ರೆಮ್ಯುನರೇಷನ್ ಎಷ್ಟಿದೆ ನೋಡ್ಕೋಬೇಕು. ರೆಮ್ಯುನರೇಷನ್ಸ್ ಅಂದ್ರೆ ನಿಮಗೆ ಗೊತ್ತಿರಬೇಕು, ಸ್ಯಾಲರಿ, ಬೋನಸ್, ಕಮಿಷನ್ ಪೇಡ್ ಟು ವರ್ಕಿಂಗ್ ಪಾರ್ಟ್ನರ್ಸ್. ವರ್ಕಿಂಗ್ ಪಾರ್ಟ್ನರ್ಸ್ಗೆ ಏನೇನ್ ಸ್ಯಾಲರಿ ಕೊಟ್ಟಿರ್ತಾರೆ, ಏನೇನ್ ಬೋನಸ್ ಕೊಟ್ಟಿರ್ತಾರೆ ಎಲ್ಲ ತಗೋಬೇಕು. ಸೊ ಇಲ್ಲಿ ಟೋಟಲ್ ಮಾಡಿರ್ತೀನಿ ಫಸ್ಟ್ ಏನೇನಿದೆ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಫಸ್ಟ್ ಸ್ಯಾಲರಿ 1,30,000 ಸ್ಯಾಲರಿ ಇದೆ, ಪ್ಲಸ್ ಎಕ್ಸ್ಗೆ ಸ್ಯಾಲರಿ 1,30,000 ಇದೆ, ಪ್ಲಸ್ ವೈ ಸ್ಯಾಲರಿ 1,20,000 ಇದೆ, 1,20,000 ಪ್ಲಸ್ ನೋಡಿ ಇಲ್ಲಿ ಸ್ಯಾಲರಿ ಕೊಟ್ಟಿದ್ದಾರೆ. ಸೊ ಸ್ಯಾಲರಿ ಎರಡನ್ನೂ ಆಡ್ ಮಾಡ್ಕೋಬೇಕು. ಕಮಿಷನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಮಿಷನ್ 3 ಇದೆ. ಸೊ ನಾನು 3 ಟೋಟಲ್ ಮಾಡ್ಕೋಬೇಕು. ದಟ್ ಈಸ್ 5,000 ಪ್ಲಸ್ 12,500 ಪ್ಲಸ್ 17,500 ಕಮಿಷನ್. ಬೋನಸ್ ಏನಾದರೂ ಪಾರ್ಟ್ನರ್ಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ನಾವು ಬೋನಸ್ ಅನ್ನು ಟೋಟಲ್ ಮಾಡ್ಕೊಳ್ತಿದ್ದೆ. ಸೊ ಇದು ಆಕ್ಚುಯಲ್ ರೆಮ್ಯುನರೇಷನ್ಸ್ ಅಂತ ಕರಿತೀವಿ. ಅಂದ್ರೆ ರೆಮ್ಯುನರೇಷನ್ ಇನ್ಕ್ಲೂಡ್ ಸ್ಯಾಲರಿ, ಬೋನಸ್, ಕಮಿಷನ್ ಪೇಯ್ಡ್ ಟು ವರ್ಕಿಂಗ್ ಪಾರ್ಟ್ನರ್ಸ್. ಯಾರೆಲ್ಲ ವರ್ಕಿಂಗ್ ಪಾರ್ಟ್ನರ್ಸ್ ಇರ್ತಾರೆ ಅವರ ಎಲ್ಲ ವರ್ಕಿಂಗ್ ಪಾರ್ಟ್ನರ್ಸ್ ನ ಏನು ಸ್ಯಾಲರಿ, ಬೋನಸ್, ಕಮಿಷನ್ ಮೂರನ್ನು ಕೂಡ ಟೋಟಲ್ ಮಾಡ್ಕೊಂಡ್ರೆ ನಿಮಗೆ ಆಕ್ಚುಯಲ್ ರೆಮ್ಯುನರೇಷನ್ ಸಿಗುತ್ತೆ. ಈಗ ಇಷ್ಟು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 2,85,000 ನಮಗೆ ಸಿಗ್ತಾ ಇದೆ. 2,85,000 ಸಿಗ್ತಾ ಇದೆ. ಸೊ ಈಗ ನೀವು ಅಲೋವಬಲ್ ರೆಮ್ಯುನರೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಸೊ ಮ್ಯಾಕ್ಸಿಮಮ್ ಲಿಮಿಟ್ ಮತ್ತೆ ಬುಕ್ ಪ್ರಾಫಿಟ್ ಮೇಲೆ ಪರ್ಸೆಂಟೇಜ್ ಮಾಡ್ಕೊಂಡಾಗ ಇರ್ತಕ್ಕಂಥ 3,46 ಇವೆರಡು ಕಂಪೇರ್ ಮಾಡಿದಾಗ ಹೈಯರ್ ನನಗೆ ತಗೋಬೇಕು. 3,46 ತಗೊಂಡೆ. ಈ ವಿಚ್ ಎವರ್ ಈಸ್ ಹೈಯರ್ ರಿಸಲ್ಟ್ ವ್ಯಾಲ್ಯೂ ಏನೈತೆ ಈ ಅಮೌಂಟ್ ಅಥವಾ ಆಕ್ಚುಯಲ್ ರೆಮ್ಯುನರೇಷನ್ಸ್ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ಇವೆರಡನ್ನ ಕಂಪೇರ್ ಮಾಡಬೇಕು. ಇವೆರಡ ಕಂಪೇರ್ ಮಾಡಿದಾಗ ವಿಚ್ ಎವರ್ ಈಸ್ ಲೋಯರ್ ಯಾವ್ದು ಕಡಿಮೆ ಇರುತ್ತೆ, ಯಾವುದು ಕಡಿಮೆ ಇರುತ್ತೆ ದಟ್ ಈಸ್ ವಿಚ್ ಎವರ್ ಈಸ್ ಲೋಯರ್ ಯಾವುದು ಕಡಿಮೆ ಇರುತ್ತೆ. ಯಾವುದು ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೋಯರ್ ಯಾವ್ದು ಕಡಿಮೆ ಇರುತ್ತೆ. 2,85,000 ಈಸ್ ಲೋಯರ್. 2,85,000 ಈಸ್ ಲೋಯರ್. ಸೊ ಈ ವಿಚ್ ಎವರ್ ಈಸ್ ಲೋಯರ್ ಏನಿರುತ್ತೆ ಇದನ್ನ ನಾವೇನಂತ ಕರೆಯೋದಪ್ಪ ಅಂತ ಹೇಳಿದ್ರೆ ಅಲೋವಬಲ್ ರೆಮ್ಯುನರೇಷನ್ಸ್ ಅಂತ ಕರಿತೀವಿ. ದಟ್ ಈಸ್ ವಾಟ್ ಅಲೋವಬಲ್ ರೆಮ್ಯುನರೇಷನ್. ವಿಚ್ ಎವರ್ ಈಸ್ ಲೋಯರ್ ಅನ್ನ ನಾವು ಅಲೋವಬಲ್ ರೆಮ್ಯುನರೇಷನ್ಸ್ ಅಂತ ಕರಿತೀವಿ. ಈ ತರ ನೀವು ರೆಮ್ಯುನರೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈಗ ನಿಮ್ಗೆ ಏನು ಅಲೋವಬಲ್ ರೆಮ್ಯುನರೇಷನ್ಸ್ ಬಂದಿದೆ ಅದನ್ನ ಇಲ್ಲಿ ಹಾಕೊಳ್ಳಿ. 2,85,000 ಇಲ್ಲಿ ಹಾಕೊಳ್ಳಿ. ಸೊ ನಿಮ್ಗೆ ಈಗ ಬುಕ್ ಪ್ರಾಫಿಟ್ ಅಲ್ಲಿ ಈ ಅಲೋವಬಲ್ ರೆಮ್ಯುನರೇಷನ್ಸ್ ಅನ್ನ ಲೆಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದೇ ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್. ಬಟ್ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಕೇಳಿಲ್ಲ. ಬಟ್ ನೀವು ಇದೇ ತರ ಮಾಡ್ಕೊಂಡು ಹೋಗಿ ನೀವು 14 ಮಾರ್ಕ್ಸ್ ಮಾಡ್ಬೇಕಾದ್ರೆ ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಲೆಸ್ ಮಾಡಿದ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಸೊ 4,28,080 ಮೈನಸ್ 2,85,000 ಲೆಸ್ ಮಾಡಿದ್ರೆ ನನಗೆ ಗ್ರಾಸ್ ಟೋಟಲ್ ಇನ್ಕಮ್ ಒಂದು 1,43,080 rupees ನನಗೆ ಸಿಗುತ್ತೆ. ಸೊ ಇದು ಗ್ರಾಸ್ ಟೋಟಲ್ ಇನ್ಕಮ್. ಸೊ ಈ ತರ ನೀವು ಅಲೋವಬಲ್ ರೆಮ್ಯುನರೇಷನ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಅಲೋವಬಲ್ ರೆಮ್ಯುನರೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನೀವು ಬುಕ್ ಪ್ರಾಫಿಟ್ ಅನ್ನ ಮಾಡಲೇಬೇಕು. ಯಾಕಂದ್ರೆ ಬುಕ್ ಪ್ರಾಫಿಟ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಬುಕ್ ಪ್ರಾಫಿಟ್ ಮಾಡ್ಕೊಂಡು ಅಲೋವಬಲ್ ರೆಮ್ಯುನರೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು.
ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಏನಾದರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಆ ಕಮೆಂಟ್ಗೆ ಆನ್ಸರನ್ನು ಮಾಡ್ತೀನಿ. ಥ್ಯಾಂಕ್ ಯು.